ಸೊ hello everyone, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಆಲ್ಫಾಬೆಟ್ ಸೀರೀಸ್ ಬಗ್ಗೆ ಕ್ಲಾಸ್ ಮಾಡೋಣ. ಆಲ್ಫಾಬೆಟ್ ಸೀರೀಸ್ ಅಲ್ಲಿ ನಾವು ಇದು ರೀಸನಿಂಗ್ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 5 ಇದು ರೀಸನಿಂಗ್ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 5 ಆಗಿರೋಂಥ ಕ್ಲಾಸಸ್. ನಿಮಗೆ ನಾನು ಪ್ರೀವಿಯಸ್ ಅಲ್ಲಿ ರೀಸನಿಂಗ್ ಕ್ಲಾಸಲ್ಲಿ ಚಾಪ್ಟರ್ 1 ಆಲ್ಫಾಬೆಟ್ ಸೀರೀಸ್, ಸಿಲಾಜಿಸಮ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸು ಆ್ಯಂಡ್ ರ್ಯಾಂಕಿಂಗ್ ಆ್ಯಂಡ್ ಅರೇಂಜ್ಮೆಂಟ್ ಅದು ಕ್ಲಾಸನ್ನು ನಾನು ಮಾಡಿದ್ದೇನೆ. ಅವು ಕ್ಲಾಸನ್ನು ನೀವು ನೋಡಿದ್ದೀರ ಅಂತ ಅನ್ಕೊತೀನಿ, ಮತ್ತು ಅದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ಫಾಬೆಟ್ ಸೀರೀಸ್ ಕ್ಲಾಸ್ ಬಗ್ಗೆ ಮಾಡೋಣ. ಆಲ್ಫಾಬೆಟ್ ಸೀರೀಸ್ ಅಂದರೆ ಏನಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಬೇಕು ಅಂತ. ಏನಂದರೆ ಆಲ್ಫಾಬೆಟ್ ಸೀರೀಸ್ ಅಂದರೆ ಆಲ್ಫಾಬೆಟ್ ಸೀರೀಸ್ ಅಂದರೆ ಏನು? ಈ ಕಾಮನ್ ಆಗಿ ನೀವು ಸ್ಟಾರ್ಟಿಂಗಲ್ಲೇ ನಿಮಗೆ LKG ಇಂದ ನೀವು ಕಲ್ತಿರ್ತೀರಿ ಆಲ್ಫಾಬೆಟ್ ಅಂದ್ರೆ ABCD ಅಂತ. ನಾವು ಸ್ಟಾರ್ಟಿಂಗ್ ಸ್ಕೂಲಿಗೆ ಹಚ್ಚಬೇಕಾದ್ರೆ ಕಲ್ತಿರ್ತೀವಿ ನಾವು ಆಲ್ಫಾಬೆಟ್ ಅಂದ್ರೆ ABCD EFG ಅವೆಲ್ಲ ಏನಂತ ನಮ್ಗೆ ಸ್ಟಾರ್ಟಿಂಗಲ್ಲಿ ಕಲ್ಸ್ಕೊಟ್ಟಿರ್ತಾರೆ. ಬಟ್ ಇದ್ರ ಮೇಲೆನೆ ಕ್ವಶನ್ಸ್ಗಳು ಫ್ರೇಮ್ ಆಗಿನೇ ರೀಸನಿಂಗಲ್ಲಿ ಕೇಳ್ತಾರೆ. ಅವು ಯಾವ್ಯಾವ ರೀತಿ ಇರ್ತಾವ, ಅದರದ್ದು ಏನಂತ ನೋಡೋಣ. ಸೊ ಆಲ್ಫಾಬೆಟ್ ಸೀರೀಸಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ABCDs ಗೊತ್ತಿರಬೇಕು. ಕಾಮನ್ ಆಗಿ ನೀವು ಮಜಾಕ್ ಮಾಡತ್ತಾರೆ ಅಂತ ಕೇಳ್ಬೋದು, ಇಲ್ಲ ನೋಡಿದವ್ರು ಇದನ್ನು. ABCD ಕಾಮನ್ ಆಗಿ ಬರ್ತವೆ, ಬಟ್ ABCD A ಪೊಸಿಷನ್ ಎಷ್ಟನೇದು, B ಪೊಸಿಷನ್ ಎಷ್ಟನೇದು, C ಪೊಸಿಷನ್ ಎಷ್ಟನೇದು, D ಪೊಸಿಷನ್ ಎಷ್ಟನೇದು ಅದು ಬಹಳ ಮಂದಿ ಗೊತ್ತಿರಲ್ಲ. ಸೊ A to Z ಇದೆ ಅಂದರೆ A ನಂಬರ್ 1 ಇರುತ್ತೆ, Z ನಂಬರ್ 26 ಇರುತ್ತೆ. ಇದು ಕಾಮನ್ ಆಗಿ ಗೊತ್ತು. ABCD ಟೋಟಲ್ ಎಷ್ಟಿದಾವ ಅಂದರೆ 26 ಅಂತ ಗೊತ್ತು ಎಲ್ಲರಿಗೆ. A ಸ್ಟಾರ್ಟಿಂಗ್ ಪೊಸಿಷನ್ 1, Z ಪೊಸಿಷನ್ 26 ಅಂತ ಗೊತ್ತು. ಬಟ್ ಇವು ಬಿಟ್ವೀನ್ ಇವೆರಡರ ನಡುವೆ ಬರುವಂತಹ ಆಲ್ಫಾಬೆಟ್ಸ್ ಇದಾವಲ್ಲ, ಅವರದ್ದು ನಮಗೆ ನಂಬರಿಂಗ್ ಗೊತ್ತಿರಬೇಕು, ಅದು ಎಷ್ಟನೇ ಪೊಸಿಷನಲ್ಲಿ ಬರುತ್ತೆ ಅಂತ. ಅಂದಾಗ ಮಾತ್ರ ನಮಗೆ ಏನಾಗುತ್ತೆ, ಈ ಆಲ್ಫಾಬೆಟ್ ಸೀರೀಸ್ನ ನಾವು ಈಸಿಯಾಗಿ ಕಂಡುಹಿಡಬಹುದು. ಮತ್ತು ಇನ್ನೊಂದು ಏನಂದರೆ, ಈಗ A to Z ನಾವು ಕಾಮನ್ ಆಗಿ ಬರಿತೀವಿ, ಅದೇ Z to A ಬರಿ ಅಂದರೆ ನಮಗೆ ಬರೋಕ್ಕೆ ಬರಲ್ಲ. ಆಪೋಸಿಟ್ ಯಾವುದು, A ಆಪೋಸಿಟ್ ಯಾವುದು, Z. ಅದೇ ಥರ ಬೇರೆ ಬೇರೆ ಆಲ್ಫಾಬೆಟ್ಸ್ ಆಪೋಸಿಟ್ಗಳು ಯಾವ್ಯಾವ ತಿಳ್ಕೊಬೇಕು ನಾವು. ಅದನ್ನು ತಿಳ್ಕೊಬೇಕಾದ್ರೆ ನಾವು ಈ ಆಲ್ಫಾಬೆಟ್ ಸೀರೀಸ್ನ ನಮ್ಗೆ ಆಲ್ಫಾಬೆಟ್ ನಂಬರಿಂಗ್ಸ್ ಗೊತ್ತಾಗ್ಬಿಟ್ರೆ ಮುಗೀತು, ಉಳ್ಕಿದ್ದು ಈಸಿನೇ ನಾವು ಕಂಡುಹಿಡಿದ ಅಂತ. ಸೊ ನೋಡೋಣ ಸ್ಟಾರ್ಟಿಂಗಲ್ಲಿ ಆಲ್ಫಾಬೆಟ್ ಸೀರೀಸಲ್ಲಿ ABCD ಹೆಂಗೆ ಅಂತಿರ್ತಾವ ಅಂತ. ಸೊ ನಿಮಗೆ ಗೊತ್ತಿರಬೇಕು, ABCD ಈ ಕ್ಲಾಸ್ ನೋಡಿದವರು ಮತ್ತೆ ABCD ಬರಲ್ಲ, ಇವ್ರು ABCD ತಿಳ್ಸಕತ್ತಾರ ಅಂತ ಅನ್ಕೋಬೇಡ್ರಿ. ಬಟ್ ಇದು ABCD ನಂಬರಿಂಗಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಮೊದಲು ಹೇಳೀನಿ. ಸೊ A ನಂಬರ್ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26. ಇದು ಈಗ ನೀವೇನು ಹೇಳ್ತೀರಿ ಸರ್, ಈ ರೀತಿ ನಾವು ABCD ಅಂತ ಬರೆದು ಏನು ಬರ್ದಿರ ಅಂತ. ನಮಗೂ ಇದು ರೀತಿ ಬರಬಹುದು ಅಂತ ನೀವು ಅನ್ಬೋದು. ಬಟ್ ನಾವು ಕಾಮನ್ ಆಗಿ ABCD ಅಂತ ಈ ರೀತಿ ಸೀರಿಯಲ್ ವೈಸ್ ಬರೆದು ಅದು ನಂಬರಿಂಗ್ ಮಾಡೋದು ನಮ್ಗೆ ಭಾಳ ಈಸಿ. ಬಟ್ ನಮ್ಮ ಎಕ್ಸಾಮಲ್ಲಿ ಸಡನ್ಲಿ ಯಾವುದಾದ್ರು ಒಂದು J ಕೊಟ್ಬಿಟ್ಟಿರ್ತಾನೆ, ಅವಾಗ ನಂಬರಿಂಗ್ ಯಾವುದಂತ ನಾವು ಸಡನ್ಲಾಗಿ ಹೇಳಕ್ಕೆ ಬಂದಿರಬೇಕು. ಈ ರೀತಿ ಬರೆದು ಮತ್ತೆ ನಾವು ನಂಬರಿಂಗ್ ಮಾಡಬೇಕಾದ್ರೆ ಭಾಳ ಟೈಮ್ ಹಿಡಿತದೆ. ಆದ್ದರಿಂದ ಇವು ನಂಬರಿಂಗ್ನ ಪೊಸಿಷನ್ಸ್, ಇವು ಆಲ್ಫಾಬೆಟ್ ಪೊಸಿಷನ್ಸ್ ನಮಗೆ ನಂಬರಿಂಗ್ ಗೊತ್ತಿದ್ರೆ ಈಸಿಯಾಗಿ ಬರಿಬೋದು. ಅದೇ ನಿಮಗೆ W ಅಂತ ಕೇಳಿದರೆ 23, M ಅಂದರೆ 13, ಆ ಥರ ಹೇಳಂಗಾಗಿರ್ಬೇಕು ಸ್ಪೀಡಾಗಿ. K ಅಂದ್ರೇನು 11. ಸೊ ನಿಮಗೊಂದು ಕೆಲವೊಂದು ಶಾರ್ಟ್ಕಟ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಇಲ್ಲಿ ಯಾವ ಥರ ಅಂತ. ಈಗ ಕೆಲವೊಂದು G ಅಂತ ಕೊಟ್ಟಾಗ ಅದ್ರದ್ದು ಹೆಂಗೆ ಕಂಡುಹಿಡ್ಬೇಕಪ್ಪ, Gದು 7 ಇರುತ್ತೆ. ಹೆಂಗೆ ಇಲ್ಲಿ ನೋಡಿ, ಇಲ್ಲೇ Gದು ಇಲ್ಲೇ ಇದು 7 ಥರ ಬರುತ್ತಲ್ಲ, ಅದಕ್ಕೆ 7 ನಂಬರಿಂಗ್ ಆಗಿರುತ್ತೆ. I know ಅಂದರೆ ಐದು ನಂಬರಿಂಗ್ 9 ಅಂತ. M ಮತ್ತು W ನೋಡಿಲಿ, ಇವು M ಯಾವಾಗಲೂ 3 ಥರನೇ ಕಾಣುತ್ತೆ, Wನು 3 ಥರನೇ ಕಾಣುತ್ತೆ.
ಸೊ ಎಮ್ದು ಯಾವಾಗಲೂ 13 ಇರುತ್ತೆ, ಕರೆಕ್ಟ್ ಅಲ್ಲ. ಡಬ್ಲ್ಯೂ ಇದು ಉಲ್ಟಾ ಇರುತ್ತೆ, ಎಮ್ದು ಉಲ್ಟಾ ಅಂದರೆ 23 ಅಂತ, ಕರೆಕ್ಟ್ ಅಲ್ಲ. ಹೆಚ್ ಅದೇ ಥರ ಹೆಚ್ದು ನೋಡಿ, ಹೆಚ್ದು 8 ಇರುತ್ತೆ. ಇದನ್ನ ಹಿಂಗೆ ಬರೋದು ಇಲ್ಲಿ ನೋಡಿ, ಇದಕ್ಕೊಂದು ಜೋಡಿಸ್ಬಿಟ್ರೆ ಇದೇನತ್ತೆ, ಇದು 8 ಥರನೇ ಕಾಣುತ್ತಲ್ಲ ಇದು ನೋಡೋಕ್ಕೆ, ಅದಕ್ಕೆ ಹೆಚ್ದು ಯಾವಾಗಲೂ ನಮ್ಗೆ ಏನಾಗುತ್ತೆ 8 ನಂಬರ್. ಇದೊಂದು ಶಾರ್ಟ್ಕಟ್ ಟ್ರಿಕ್ ನಿಮಗೆ ಈ ರೀತಿ ನೆನ್ಪಿಟ್ಕೊಳಕ್ಕೆ. ಒಂದು ನಿಮಿಷ, ಪೆನ್ ಯಾಕೆ ಸ್ಟಕ್ ಆಯಿತು. ಸಾರಿ, ಅದು ಸ್ವಲ್ಪ ಪೆನ್ ಟ್ಯಾಬ್ಲೆಟ್ ಸ್ಟಕ್ ಆಗಿತ್ತು, ಅದಕ್ಕೆ ವಿಡಿಯೋ ಪಾಸ್ ಆಗಿತ್ತು. ಸೊ ನಿಮ್ಗೆ ಈ ರೀತಿ ನಾನು ಹೇಳಿದ್ನಲ್ಲ, ಆಲ್ಫಾಬೆಟ್ನ ಈ ರೀತಿ ಬರ್ಕೊಂಡು ನಂಬರಿಂಗ್ ಬರೆದೆ. ಬಟ್ ಇದನ್ನು ಶಾರ್ಟ್ಕಟಾಗಿ ನಾವು ನಂಬರಿಂಗ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಸೊ ನಮಗೆ ಹೇಳ್ತಿದ್ನಲ್ಲ. ಸೊ ನೋಡಿ ಇಲ್ಲಿ ಜಿದು ಯಾವಾಗಲೂ ನಾವು ಜಿದ್ ನಂಬರ್ ನೋಡಿ, ಜಿ ನೋಡೋಕೆ ಈ ರೀತಿ ಇರುತ್ತೆ, ಇದ್ರದ್ದು 7 ಇರುತ್ತೆ ನೋಡಿದ್ದು. ಇದು ನೋಡೋಕೆ ಇಲ್ಲಿ 7 ಥರ ಇದೆಯಲ್ಲ, ಇಲ್ಲಿ 7 ಥರ ಕಾಣ್ತಿದೆಯಲ್ಲ, ಅದಕ್ಕೆ ಜಿದು 7 ಇರುತ್ತೆ. ಅದೇ ಥರ ಐ ನೋವುದು. ಅದೇ ಥರ ಹೆಚ್ ನೋಡಿ, ಹೆಚ್ ಈ ಥರ ಬರೀತೀವಿ ನಾವು, ಹೆಚ್ ಈ ಥರ ಬರೀತೀವಲ್ಲ, ಇದರದ್ದು ನಂಬರ್ 8 ಇರುತ್ತೆ. ಅದೇ ನೀವು ಇದನ್ನು ಇಲ್ಲಿ ಮತ್ತು ಇಲ್ಲಿ ಜೋಡಿಸ್ಬಿಟ್ರೆ ಆಗುತ್ತೆ, ಇದು 8 ಥರನೇ ಕಾಣುತ್ತೆ, ಕರೆಕ್ಟ್ ಅಲ್ಲ. ಅದಕ್ಕೆ ಎಮ್ಮು ಮತ್ತು ಡಬ್ಲ್ಯೂ ನೀವು ಈಸಿಯಾಗಿ ಕಂಡು ಹಿಡ್ಕೋಬೋದು. ಎಮ್ಮು ಮತ್ತು ಡಬ್ಲ್ಯೂ ನೋಡೋಕೆ ಯಾವ ಥರ ಇರುತ್ತೆ, 3 ಥರ ಕಾಣುತ್ತೆ, 3 ನಂಬರ್ ಥರ ಕಾಣುತ್ತೆ. ಎಮ್ ಈ ರೀತಿ ಇದ್ದರೆ ಅದು 1 ಅಂತ ಬರ್ಕೊಳ್ಳಿ, ಅದರದ್ದು ಉಲ್ಟಾ ಎಮ್ದು ಉಲ್ಟಾ ಏನಿದೆ ಡಬ್ಲ್ಯೂ ಅಂದರೆ 23 ನಂಬರಿಗೆ, ಕರೆಕ್ಟ್ ಅಲ್ಲ. ಅದೇ ಥರನೇ ಇನ್ನು ಜಿದಾಯಿತು, ಐದಾಯಿತು, ಹೆಚ್ ಆಯಿತು, ಎಮ್ ಜಿ, ಓಕೆ. ಎ ಬಿ ಸಿ ಅಂತ ನಿಮ್ಗೆ ಗೊತ್ತಿರುತ್ತೆ, ಡಿ ಇ F6. ಸೊ ಈ ರೀತಿ ಒಂದು ಶಾರ್ಟ್ ನೀವು ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ನಾನು ಈ ರೀತಿ ನೆನಪಿಟ್ಕೊಂಡಿನಿ. ಸೊ ನೀವು ಏನಾದರೂ ಬೇರೆ ಟ್ರಿಕ್ಸಲ್ಲಿ ಇಟ್ಕೋಬೋದು, ಕರೆಕ್ಟ್ ಅಲ್ಲ. ಮತ್ತು ಕ್ಯೂದು 17, ಮತ್ತು ಎಸ್ದು 19, ಮತ್ತು ಆರ್ದು 18, ಟಿದು 20. ಸೊ ಇದು ಡೈರೆಕ್ಟಾಗಿ ನಮಗೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅಂದರೆ ಯಾವ ನಂಬರ್ದು ಯಾವ ಆಲ್ಫಾಬೆಟ್ಟು ಯಾವ ನಂಬರ್ದು ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದಂಗೆಲ್ಲ ನಿಮಗೆ ಇದು ನಂಬರಿಂಗ್ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಅಂತ, ಎಷ್ಟಿರುತ್ತೆ ಅಂತ. ಅದೇ ಥರ ವಿದು ನೋಡಿದರೆ 22, ಕರೆಕ್ಟ್ ಅಲ್ಲ. ವಿದು 22, ಯುದು 21. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಏನಿರುತ್ತೆ ಇದೆಲ್ಲ ನಂಬರಿಂಗ್ ಜಾಸ್ತಿ ಇರುತ್ತೆ, ಕರೆಕ್ಟ್ ಅಲ್ಲ. ಅದೇ ಥರ ಈಗ ನಾವು ಏದು ಏನು ಮಾಡಿದ್ವಿ ನಾವು, ಒಂದು ನಿಮಿಷ. ಈಗ ನೋಡ್ರಿ, ಈಗ ನಿಮಗೆ ಎ ಟು ಜೆಡ್ ನಂಬರಿಂಗ್ ಗೊತ್ತಾಯಿತು, ಕರೆಕ್ಟ್ ಅಲ್ಲ. ಅದೇ ನಾವು ಜೆಡ್ ಟು ಎ ಬರೆದ್ರೆ ನಂಬರಿಂಗ್ ಏನಾಗುತ್ತೆ ಅಂತ. ಜೆಡ್ ಟು ಎ ಬರೆದ್ರೆ ಜೆಡ್ ನಂಬರ್ 1 ಆಗಿರುತ್ತೆ, ಎ ನಂಬರ್ 26 ಆಗುತ್ತೆ. ರಿಪೀಟ್, ಇದು ರಿವರ್ಸ್ ಆಗಿರುತ್ತೆ. ಇದು ನಾವು ಈ ರೀತಿ ಬರೆದ್ರೆ ಇದನ್ನು ರಿವರ್ಸ್ ಆಗಿ ಬರೀಬೇಕು, ಕರೆಕ್ಟ್ ಅಲ್ಲ. ಆವಾಗ ಈಗ ನೋಡಿ ಆಪೋಸಿಟ್ ಆಲ್ಫಾಬೆಟ್ಸ್ ಯಾವಾಗ ಬರುತ್ತೆ ಅಂತ, ಆಪೋಸಿಟ್ ಇದ್ರ ಮೇಲೂ ಕೇಳ್ತಾನೆ ಕೆಲವೊಂದು ಟೈಮ್ ಪ್ರಾಬ್ಲಮ್ಸ್. ಆಪೋಸಿಟ್ ಆಲ್ಫಾಬೆಟ್ಸ್ ಯಾವಾಗ ಅಂತ, ಆಪೋಸಿಟ್ ಆಲ್ಫಾಬೆಟ್ಸ್ ಯಾವ ನೋಡಿ, ಇಲ್ಲಿ ಎಗೆ ಝೆಡ್ ಆಪೋಸಿಟ್ ಇರುತ್ತೆ, ಬಿಗೆ ವೈ, ಸಿಗೆ ಎಕ್ಸ್, ಡಿಗೆ ಡಬ್ಲ್ಯೂ. ಸೊ ಇನ್ನೊಂದು ಎ ಬಿ ಸಿ ಡಿ ಇ, ಇಗೆ ವಿ, ಎಫ್ಗೆ ಯು, ಎ ಬಿ ಸಿ ಡಿ ಇ ಎಫ್ ಜಿ, ಜಿ ಟಿ ರೋಡ್ ಅಂದರೆ ಜಿ ಟಿ ಅಂತ ನಾನು ಶಾರ್ಟ್ಕಟ್ ಆಗಿ ನೆನ್ಪಿಟ್ಕೊಂಡಿದ್ದೀನಿ. ಎ ಬಿ ಸಿ ಡಿ ಇ ಎಫ್ ಜಿ, ಹೆಚ್ ಹೈಸ್ಕೂಲ್ ಅಂದರೆ ಎಸ್ ಬರುತ್ತಲ್ಲ ಇಲ್ಲಿ ಹೈಸ್ಕೂಲ್. ಹೆಚ್ಗೆ ಎಸ್ ಆಪೋಸಿಟ್ ಇರುತ್ತೆ, ಹೈಸ್ಕೂಲ್. ಎ ಬಿ ಸಿ ಡಿ ಎಫ್ ಜಿ ಹೆಚ್ ಐಗೆ ಇಂಡಿಯನ್ ರೈಲ್ವೆ, ಜೆ ಅಂದರೆ ಜಾಕ್ವೆಲಿನ್ ಹೀರೋನ್ ನಿಮ್ಗೆ ಗೊತ್ತಿರಬೇಕಲ್ಲ, ಜಾಕ್ವೆಲಿನ್. ಜೆ ಕೆಗೆ ಪಿ ಕೆ ಮೂವಿ ನೋಡಿರಲ್ಲ, ಪಿ ಕೆ. ಎಲ್ಗೆ ಲವ್, ಯಾವಾಗಲೂ ಲವ್ ಸಿಂಬಲ್ ಎಲ್ ಒ, ಎಮ್ದು ಎನ್ ಆಗಿರುತ್ತೆ. ಸೊ ಇದು ನಿಮಗೆ ಆಪೋಸಿಟ್ ನಿಮಗೆ ಗೊತ್ತಿರಬೇಕು. ಈ ಥರ ಎದು ಏನಾಗಿರುತ್ತೆ ಆಪೋಸಿಟು, ಬಿದು ಏನಾಗಿರುತ್ತೆ, ಸಿದು ಏನಾಗಿರುತ್ತೆ, ಡಿದು ಏನಾಗಿರುತ್ತೆ. ಸೊ ಇದರದ್ದೆಲ್ಲ ಆಪೋಸಿಟ್. ಇಗೆ 1 ನಂಬರ್ ಆದರೆ ಜೆಡ್ಗೆ 26 ಆಗುತ್ತೆ, ಬಿಗೆ 2 ನಂಬರ್ ಆದರೆ ವೈಗೆ 25, ಸಿಗೆ 3 ಆದರೆ ಇದಕ್ಕೆ 24. ಈ ಥರ ನೀವು ನಂಬರಿಂಗ್ ಗೊತ್ತಿರ್ಬೇಕು ನಿಮಗೆ ಇದಕ್ಕೆ, ಕರೆಕ್ಟ್. ನಾನು ಹೇಗೆ ನೆನ್ಪಿಟ್ಕೊಂಡು ನೀವು ಆಪೋಸಿಟ್ ಅಂದರೆ ಆ್ಯಕ್ಚುಲಿ ನಾನೊಂದು ಶಾರ್ಟ್ಕಟ್ ನೆನ್ಪಿಟ್ಕೊಂಡಿದ್ದೆ. ಇದನ್ನು ಕಾಮಿಡಿ ಪರ್ಪಸ್ ತೊಗೊಳ್ಳಿ, ಬಟ್ ಸೀರಿಯಸ್ ತೊಗೋಬೇಡ್ರಿ. ನಾನು ಯಾವ ಥರ ತೊಗೊಂಡಿದ್ದಂದರೆ ಸೇಮ್ ಇಲ್ಲಿ ತನಕ ಸೇಮ್ ಬರೀಬೇಕು, ಇಲ್ಲಿ ತನಕ ಬರೀಬೇಕು. ಇಲ್ಲಿಂದ ಏನಾಗುತ್ತಂದರೆ ಏನಂತ, ಒಂದು ಜಿ ಟಿ ರೋಡಲ್ಲಿ
ಜಿ ಟಿ ರೋಡಲ್ಲಿ ಹೈಸ್ಕೂಲ್ ಹುಡುಗಿ, ಹೈಸ್ಕೂಲ್ ನೋಡಿ, ಹೈಸ್ಕೂಲಲ್ಲಿ ಹೆಚ್ಚು ಮತ್ತು ಎಷ್ಟು ತಗೋಬೇಕು. ಹೈಸ್ಕೂಲ್ ಹುಡುಗಿಯನ್ನು ಇಂಡಿಯನ್ ರೈಲ್ವೆಯಲ್ಲಿ ಕೂರಿಸಿಕೊಂಡು ಜಾಕ್ವೆಲಿನ್ ನಿಮ್ಗೆ ಗೊತ್ತಿರುವಾಗ ಜಾಕ್ವೆಲಿನ್ ಅಂತ ಹೀರೋಯಿನ್, ಜಾಕ್ವೆಲಿನ್ ಜೊತೆ ಪಿ ಕೆ ಲವ್ ಮೂವಿ ನೋಡಕ್ ಹೋಗಿದ್ವಿ ಅಂತ. ಇದು ನೋಡಕ್ ಹೋಗಿದ್ವಿ ಅಂತ ಐತಲ್ಲ, ನೋಡಕ್ ಹೋಗಿದ್ವಿ. ಸೊ ಇಲ್ಲಿ ನೋಡಕ್ ಅಂತಂದ್ರೆ ಏನ್ ತಗೋಬೇಕು, ಎಂದ ಆಪೋಸಿಟ್ ಎಂ ಅಷ್ಟೇ. ಈ ರೀತಿ ಒಂದು ಶಾರ್ಟ್ಕಟ್ ಟ್ರಿಕ್ಸ್. ಆಕ್ಚುಲಿ ನಾನು ಇವು ಎದ ಆಪೋಸಿಟ್ ಯಾವುದು, ಬಿ ಆಪೋಸಿಟ್, ಇದನ್ನ ನೆನ್ಪಿಟ್ಕೊಳ್ಳೋ ಸಲುವಾಗಿ ಇದನ್ನ ಜಾಸ್ತಿ ಇಟ್ಕೊಂಡಿದ್ದೆ. ಇದು ಕಾಮಿಡಿ ಪರ್ಪಸ್ ತಗೋರಿ, ಇದನ್ನ ಸೀರಿಯಸ್ ಆಗಿ ಅನ್ಕೋಬೇಡಿ. ಯಾಕಂದ್ರೆ ಒಂದು ಜಿ ಟಿ ರೋಡಲ್ಲಿ ಹೈಸ್ಕೂಲ್ ಹುಡುಗಿಯನ್ನು ಇಂಡಿಯನ್ ರೈಲ್ವೆ ಕೂರಿಸ್ಕೊಂಡು, ಸೊ ಈ ರೀತಿ ಅಂದರೆ ಇದು ಕೆಲವೊಬ್ಬರಿಗೆ ಏನಂದ್ರೆ ಒಂಥರ ಅನ್ಸುತ್ತೆ, ಬಟ್ ಕೂರಿಸ್ಕೊಂಡು ಜಾಕ್ವೆಲಿನ್ ಜೊತೆ ಪಿ ಕೆ ಲವ್ ಮೂವಿ ನೋಡೋಕೆ ಹೋಗಿದ್ದೆ ಅಂತ. ಸೊ ಇದೊಂಥರ ಕಾಮಿಡಿ ಪರ್ಪಸ್, ನಾನು ನೆನ್ಪಿಟ್ಕೊಳ್ಳೋ ಸಲುವಾಗಿ ಇದನ್ನು ಈ ರೀತಿ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿದೆ. ನೀವು ಬೇಕಿದ್ರೆ ಈ ಥರ ಶಾರ್ಟ್ಕಟ್ ಟ್ರಿಕ್ಸ್ ನಿಮಗೆ ಬೇರೆ ಥರ ನೀವು ಶಾರ್ಟ್ಕಟ್ ಒಂದೇನಾದರೂ ಸೆಂಟೆನ್ಸ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಅಪೋಸಿಟ್ ವರ್ಡ್ಸ್ನ ನೆನ್ಪಿಟ್ಕೋಬೋದು. ಸೊ ನಂತರ ಈ ರೀತಿ ನೆನ್ಪಿಟ್ಕೊಂಡಿದ್ದೆ. ಇದು ಇಷ್ಟು ಬಂದುಬಿಟ್ಟು ನಿಮಗೆ ಆಲ್ಫಾಬೆಟ್ ಸೀರೀಸ್ ಬಗ್ಗೆ ರಿಲೇಟೆಡ್ ಇರುವಂಥ ಬೇಸಿಕ್ಸ್ ಕಾನ್ಸೆಪ್ಟ್ಗಳು. ಸೊ ಬೇಸಿಕ್ಸ್ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಪ್ರಾಬ್ಲಮ್ಸ್ ಅಂತ. ಹಾಗಾದರೆ ಲೆಟ್ಸ್ ಪ್ರಾಬ್ಲಮ್ ನೋಡೋಣ ಏನೇನಿರುತ್ತೆ ಅಂತ, ಹೇಗೆ ಬಿಡಿಸ್ಬೇಕಂತ. ಸೊ ನೋಡಿ, ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಏನಂತ, WGO, GRA, QCM, ANY ಕೊಟ್ಟಾಗ ನೆಕ್ಸ್ಟ್ ಸೀರೀಸ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿ ಕೊಟ್ಟಾಗ ಯಾವಾಗಲೂ ನೋಡ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ, WGO ಇದೆ, ಕರೆಕ್ಟ್ ಅಲ್ಲ. ಆಮೇಲೆ GRA ಇದೆ, ಕರೆಕ್ಟ್ ಅಲ್ಲ. ಸೊ ಈ ಥರ ಇದೆ. ಈಗ W ಏನಿದೆ 23 ನಂಬರ್ ಇದೆ, ಇದು Gದು 7 ಇದೆ, Oದು 15 ಇದೆ. ಸೊ Gದು 7, 18, 1. ಸೊ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಭಾಳ ಡಿಫ್ರೆನ್ಸ್ ಆಗುತ್ತೆ. ಸೊ W ನಿಯರ್ ಇರೋದು ಯಾವುದು, 7, Q ಅಂತ. ಸೊ QCM ಇದನ್ನು ಬರ್ಕೋಬೇಕು. ಸೊ W ನಿಯರ್ ಇರೋದು ಯಾವುದು, 17. ಸೊ Q ನಂಬರ್ ಏನು, 17. C ಇದು 3, ಇದು 13. ಸೊ ಇಲ್ಲಿ ನೋಡಿ, W23, Qದು 17 ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ, -6 ಡಿಫ್ರೆನ್ಸ್ ಇದೆ. ಅದೇ ರೀತಿ ಇಲ್ಲಿ ನೋಡಿ -4 ಡಿಫ್ರೆನ್ಸ್ ಇದೆ, ಅದರಲ್ಲಿ -2 ಡಿಫ್ರೆನ್ಸ್ ಇದೆ. ಸೊ ಈ ಸೀರೀಸು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ರಿಪೀಟ್ ಆಗಿದೆ, ಮತ್ತು ಇಲ್ಲಿಂದ ಇಲ್ಲಿಗೆ ರಿಪೀಟ್ ಆದರೆ ಇಲ್ಲಿಂದ ಇಲ್ಲಿಗೆ ರಿಪೀಟ್ ಆಗುತ್ತೆ. ಸೊ QCM ಇಂದ ಏನು ನೆಕ್ಸ್ಟ್ ಬರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗುತ್ತೆ. ಸೊ Q ನಂಬರ್ ಎಷ್ಟು, 17 6 ತೆಗೆದ್ರೆ ಎಷ್ಟಿರುತ್ತೆ, 6 ತೆಗೆದ್ರೆ 11 ಅಂತ. 11 ನಂಬರ್ ಯಾವುದು, K ಅಂತ. K ಇದೆನಾ ಇಲ್ಲಿ, ಎಲ್ಲಿದೆ, ಇಲ್ಲಿ ಇಲ್ಲ, ತೆಗೆದುಬಿಡಿ. ಸೊ ಇಲ್ಲಿದೆ. ಈ 3 ಆಪ್ಷನ್ ನೋಡಬೇಕು. ಆಮೇಲೆ ಇಲ್ಲೇನಿದೆ, C ಇದೆ. C ಯಲ್ಲಿ ಎಷ್ಟಿದೆ, C 3 ನಂಬರ್, 3ಯಲ್ಲಿ 4 ತೆಗಿಬೇಕು. 3ಯಲ್ಲಿ 4 ನೀವೇನು ಅಂತೀರಿ, -1 ಬರುತ್ತಾ ಅಂತ. ಅಲ್ಲ, ಇಲ್ಲಿ ಈ ಥರ ಮಾಡ್ಬೋದು ನಾವು. C ಯಲ್ಲಿ ಫಸ್ಟ್ 3 ತೆಗೀರಿ, ಅಂದರೆ Z ಬರುತ್ತಾ. Z ಅಲ್ಲಿ ಮತ್ತೆ -1 ತಗೋಬೇಕು, 1 ತಗೋದ್ರೆ Y ಬರುತ್ತಾ. ಸೊ Y ಎಷ್ಟು, 25 ನಂಬರ್ ಬರುತ್ತೆ. ಸೊ Y. ಸೊ ನೆಕ್ಸ್ಟ್ ಸೀರೀಸ್ ಯಾವುದಿರುತ್ತೆ, Y. ಸೊ ಇದು ಆನ್ಸರ್ ರೈಟ್ ಆಗುತ್ತೆ. ಸೊ ಅದರಿಂದ ಇದು ತಪ್ಪು. ಸೊ ಆನ್ಸರ್ ಯಾವುದು, ಬಿ ಆಪ್ಷನ್ ಇದೆ ರೈಟ್. ನಮಗೆ ಪೂರ ಟರ್ಮ್ನ ಕಂಡುಹಿಡೋದು ಬೇಕಾಗಿಲ್ಲ, ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನೋಡಬೇಕಿಲ್ಲ ಆಪ್ಷನ್ಗಳು ಯಾವ್ಯಾವ ರಿಪೀಟ್ ಆಗಿದೆ ಅಂತ. ಸೊ ಅದ್ರ ತಕ್ಕಂತೆ ಹೋಗ್ಬೇಕು ನಾವು. ಸೊ ನೀವು ಬರ್ತಾ ಮಾಡ್ಕೊತೋದಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಅದೇ ಥರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, ZMB, JXN, TIZ, DTL ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ. ಸೊ ಬರ್ಕೊಂಬಿಡಿ ಇಲ್ಲಿ, ZMB. Z ನಂಬರ್ ಏನಿದೆ, 26 ಇದೆ, Mದು 13, Bದು 2, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ JXN ನಂಬರ್ ಎಷ್ಟಿದೆ ಅಂತ, JXN ಅಂತ. J ಇದು 10, 24, ಇದೆಷ್ಟಾಗುತ್ತೆ, 14 ಆಗುತ್ತೆ. ನೋಡಿ ಇಲ್ಲಿ 26ಅಲ್ಲಿ 10 ತೆಗೆದ್ರೆ 26 ಇಂದ 10 ಆಗಿದೆ ಇಲ್ಲಿ, ಅಂದರೆ -16 ಹೋಗಿದೆ. ಇಲ್ಲಿ -16 ಇಲ್ಲಿ ತೆಗೆದರೆ ಬರುತ್ತಾ ಇಲ್ಲಿ. ಸೊ ಇಲ್ಲಿ ಮತ್ತೆ ಇಲ್ಲಿ ನಮಗೆ T ಬರಬೇಕು, ಅಂದರೆ ಇಲ್ಲಿಗೆ ಬರಲ್ಲ, ನಾವು ಕ್ಯಾಲ್ಕುಲೇಷನ್ ಬರಲ್ಲ. ಆದ್ದರಿಂದ ಈ ಸೀರೀಸ್ ಫಾಲೋ ಮಾಡ್ಬೋದು ನಾವು. ಸೊ ಜಂಪ್ ಮಾಡ್ಬೇಕಂತ. ಸೊ ಇದು ಬರಲ್ಲ, ಯಾಕಂದ್ರೆ ನಮಗೆ ನಿಯರ್ ಬೈ ಇರುವಂಥ ವ್ಯಾಲ್ಯೂ ತೊಗೋಬೇಕಂತ ಹೇಳಿದ್ದೆ ನಾನು. ಅದಕ್ಕೆ ಇದು ಸೀರೀಸ್ ಬರುತ್ತೆ, ಮತ್ತು ಆಮೇಲೆ ಇದು ಸೀರೀಸ್, ಆಮೇಲೆ ಇದು ಸೀರೀಸ್ ಬರುತ್ತೆ, ಕರೆಕ್ಟ್ ಅಲ್ಲ. ಆದ್ದರಿಂದ TIZ, Tದು ಎಷ್ಟಿದೆ ಸೀರೀಸ್ ನಂಬರ್, ಪೊಸಿಷನ್ 20, ಇದು 9, ಇದು 26, ಕರೆಕ್ಟ್ ಅಲ್ಲ.
ಸೊ ಇಲ್ಲಿ 26 ಇದೆ, ಇಲ್ಲಿ 20 ಇದೆ. ಎಷ್ಟು ಡಿಫ್ರೆನ್ಸ್ ಆಗಿದೆ? -6 ಡಿಫ್ರೆನ್ಸ್ ಆಗಿದೆ. ಅದೇ ಥರ ಎಮ್ ಇಂದ 9 ಇದೆ, ಎಮ್ದ ನಂಬರ್ ಎಷ್ಟಿದೆ? 13 ಇದೆ, ಇದರದ್ದು 9 ಇದೆ, ಅದಕ್ಕೆ -4 ಡಿಫ್ರೆನ್ಸ್. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 26 ಅಂದರೆ -2 ಆಗಿದೆ. ಅಂದರೆ ಈಗ A to Z ಬರ್ದೀವಿ, ಕರೆಕ್ಟ್ ಅಲ್ವಾ? Z ಆದಮೇಲೆ ಮತ್ತೇನು ಬರುತ್ತೆ? ಎ ಬಿನೇ ಬರುತ್ತೆ. Z ಆದಮೇಲೆ ಮತ್ತೆ ಎ ಬಿ ಬರುತ್ತೆ. ಅಂದರೆ ಇಲ್ಲಿ ಎರಡು ತೆಗೆದುಬಿಟ್ರೆ ಮೈನಸ್ ಏನಾಗುತ್ತೆ? ಇದೇ Z ಬರುತ್ತಲ್ಲ, ಅದಕ್ಕೆ -2 ಅಂತ. ಸೊ ಆದ್ದರಿಂದ ನೋಡಿ, ಇಲ್ಲಿ ನಮಗೆ ನೆಕ್ಸ್ಟ್ ಯಾವುದು TIZ ಇಂದ ಮತ್ತೆ ನೆಕ್ಸ್ಟ್ ಇಲ್ಲಿ ಟರ್ಮ್ ಬೇಕು. ಅಂದರೆ ನಮಗೆ ಇದು ಮತ್ತು ಇದು ಕಂಡುಹಿಡಿದೇ ಬೇಕಾಗಿಲ್ಲ, ಡೈರೆಕ್ಟಾಗಿ ನಾವು ಇಲ್ಲಿಂದಾನೆ ಇಲ್ಲಿಗೆ ಜಂಪ್ ಆಗ್ಬೋದು. ಸೊ TIZ -20 ಅಲ್ಲಿ -6 ತೆಗೆದ್ರೆ ಎಷ್ಟಾಗುತ್ತೆ? -6 ತೆಗೆದ್ರೆ 14 ಅಂದರೆ ಯಾವುದು? 14 ಅಂದ್ರೇನು? N ಅಂತ. ಸೊ N ಯಾವ್ಯಾವ ಎಲ್ಲೆಲ್ಲಿದೆ? ಸೊ ಎಲ್ಲ ಕಡೆ ಇದೆ, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಟರ್ಮ್ ನೋಡಿ, ಸೊ 9 ಇದೆ, 9 ಅಲ್ಲಿ ಮತ್ತೆ -4 ತೆಗಿಬೇಕು. -4 ತೆಗೆದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. 5 ಅಂದರೆ ಯಾವುದು? ಸೊ E ಅಂತ. E ನೋಡಿ ಎಲ್ಲೆಲ್ಲಿದೆ? ಸೊ ಇಲ್ಲಿ ಇಲ್ಲ E, ಸೊ ಇಲ್ಲಿ ಇದೆ, ಸೊ ಇಲ್ಲಿದೆ, ಸೊ ಇದು ಇಲ್ಲ, ತಪ್ಪಾಗುತ್ತೆ. ಸೊ ಇದು ಮತ್ತೆ ಇದು ಡಿಫ್ರೆನ್ಸ್, ಇವೆರಡು ನೋಡ ಕಂಪೇರ್ ಮಾಡಬೇಕು. ಸೊ ನೆಕ್ಸ್ಟ್ ಇದೆ, ಇಲ್ಲಿ Y ಇದೆ, ಇಲ್ಲಿ X ಇದೆ. ಸೊ ನೋಡಬೇಕು ಯಾವ್ದು ಬರುತ್ತಂತ. ಇಲ್ಲಿ -2 ಮಾಡಿದ್ರೆ 26 ಬಂತು. 26 ಅಲ್ಲಿ ಮತ್ತೆ -2 ತೆಗೆದ್ರೆ ಏನಾಗುತ್ತೆ? 24 ಆಗುತ್ತೆ. 24 ಅಂದ್ರೇನು? X ಅಂತ. ಸೊ ಆದ್ದರಿಂದ D ಇಸ್ ದಿ ರೈಟ್ ಆನ್ಸರ್. ಸೊ ಇದು ತಪ್ಪಾಗುತ್ತೆ, ಕರೆಕ್ಟ್ ಅಲ್ಲ? ಸೊ ನಮಗೆ ಎಲ್ಲ ಟರ್ಮ್ ಕಂಡುಹಿಡಬೇಕಾಗಿಲ್ಲ, ನಾವು ಫಸ್ಟು ಸೊ ಕೆಲವೊಂದು ಟೈಮು NE ಸೇಮ್ ಇತ್ತು, ಸ್ಟಾರ್ಟಿಂಗಲ್ಲಿ ಸೇಮ್ ಇತ್ತು ಅಂದರೆ ನಮಗೆ ಡೈರೆಕ್ಟಾಗಿ ಲಾಸ್ಟ್ ನಂಬರ್ ಕಂಡುಹಿಡಿದು ಬರ್ತಿತ್ತು. ಈ ಥರನೂ ಮಾಡ್ಬೋದು ನಾವು ಶಾರ್ಟ್ಕಟಲ್ಲಿ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ನೋಡಿ. ಸೊ ನೆಕ್ಸ್ಟ್ ಏನಿದೆ? SET ಇದೆ, DQE ಇದೆ. ಸೊ ಇದೇ ಥರ ಇದೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಅವಾಗಲೇ, ನಿಯರ್ ಬೈ ಟರ್ಮ್ ನೋಡ್ಕೊಂಡು ಹೋಗ್ಬೇಕಂತ. SET OCP. ಸೊ ನೀವು ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕು, ಮತ್ತು ಇದೇ ಥರ. ಸೊ ಇದು ಸೀರೀಸ್ ಅಂತ. ನಮಗೆ ಇದು ಬೇಕಾಗಿಲ್ಲ, ಯಾಕಂದರೆ ನಮಗೆ ಇಲ್ಲಿಂದ ಆದಮೇಲೆ ಇದ್ರದ್ದು ಪೊಸಿಷನ್ಸ್ ಬೇಕು, ಒಂದು ಬಿಟ್ಟು ಒಂದು ಪೊಸಿಷನ್ಸ್ ಬೇಕಲ್ಲ. ಅದಕ್ಕೆ ನಮಗೆ ಇದು ಮತ್ತು ಇದ್ರದ್ದು ನಮಗೆ ಸೀರೀಸೇ ಬೇಕಾಗಿಲ್ಲ, ನಮಗೆ ಇದು ಮತ್ತು ಇದ್ರದ್ದು ಪೊಸಿಷನ್ಸ್ ಕಂಡಿದ್ದು ಸಾಕು. ಸೊ ಎಷ್ಟು ನಂಬರ್ ಇದೆ? 19, 5, 20, 15, 3, 16, ಕರೆಕ್ಟ್ ಅಲ್ಲ? ಸೊ 19 ಇದೆ ಮತ್ತು 15 ಇದೆ. ಎಷ್ಟು ಡಿಫ್ರೆನ್ಸ್ ಆಗಿದೆ? ಅಲ್ಲಿ -4 ಡಿಫ್ರೆನ್ಸ್ ಆಗಿದೆ. ಸೊ ಇದು ಎಷ್ಟಿದೆ? 5 ಇದೆ. C ಇದು 3 ಇದೆ, ಸೊ -2 ಡಿಫ್ರೆನ್ಸ್ ಆಗಿದೆ. 20 ಮತ್ತು 16 ಇದೆ, ಅಂದರೆ -4 ಡಿಫ್ರೆನ್ಸ್ ಆಗಿದೆ. ಆದ್ದರಿಂದ ಮತ್ತೆ ನೋಡ್ಬೇಕು ಇಲ್ಲಿ. ಸೊ O ಅಲ್ಲಿ 15 ಅಲ್ಲಿ -4 ತೆಗೆದ್ರೆ ಎಷ್ಟಾಗುತ್ತೆ? 11 ಆಗುತ್ತೆ. 11 ಅಂದರೆ ಯಾವುದು? K, ಕರೆಕ್ಟ್? K ಎಲ್ಲೆಲ್ಲಿ ಇರುತ್ತೆ? ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಸೊ ಇವೆರಡರಲ್ಲಿದೆ, ಇವೆರಡರಲ್ಲಿ ಕಂಪೇರ್ ಮಾಡಿ. ಸೊ ಇಲ್ಲಿ K ಎಲ್ಲಿದೆ? ಇಲ್ಲಿ KA ಇದೆ. ಆದ್ದರಿಂದ ನಾವು ಯಾವುದಾದ್ರೂ ಒಂದು ಸೆಕೆಂಡ್ ಟರ್ಮ್ ಕಂಡುಹಿಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇಲ್ಲಿ -2 ಇದೆ, -2, 3 ಅಲ್ಲಿ -2 ತೆಗೆದ್ರೆ ಏನಾಗುತ್ತೆ? 1 ಆಗುತ್ತೆ. 1 ಅಂದ್ರೇನು? A ಆನ್ಸರ್. A ಇದು ಯಾವ ಆಪ್ಷನ್ ಇದೆ? ಸೊ ಸೆಕೆಂಡ್ ಆಪ್ಷನ್, D ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆದ್ದರಿಂದ ಆನ್ಸರ್ ಯಾವುದು? D ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಾವು ಪೂರ್ತಿ ಟರ್ಮ್ ಕಂಡುಹಿಡಬೇಕಾಗಿಲ್ಲ, ಡೈರೆಕ್ಟ್ ಎರಡೇ ಆಪ್ಷನಲ್ಲಿ ನಮಗೆ ಆನ್ಸರ್ ಸಿಕ್ತು, ಕರೆಕ್ಟ್ ಅಲ್ಲ? ಇದೇ ಥರ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಇದು ಇನ್ನು RRBಯಲ್ಲಿ 3 ಸೆಟ್ ನಂಬರ್ ಕೊಟ್ಟಿದ್ದಾರೆ. ಬಟ್ ನೀವು SSCಯಲ್ಲಿ ಕಂಪೇರ್ ಮಾಡಿದರೆ ಒಂದು 5-6 ನಂಬರ್ ಕೊಟ್ಟು ಕೇಳ್ತಿರ್ತಾರೆ. ಕೆಲವೊಂದು ಟೈಮು ಹಿಂಗೂ ಕೇಳ್ಬೋದು, ಅಥವಾ ಈ ಥರನೂ ಕೇಳ್ತಿರ್ತಾರೆ. ನೀವು ಒಂದ್ಸರಿ SSC ಪೇಪರ್ಸ್ ಬಿಡಿಸಿ ನೋಡಿ, ಆಲ್ಫಾಬೆಟ್ ಸೀರೀಸಲ್ಲಿ ಯಾವ ಥರ ಇರುತ್ತಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಈಸಿನೇ ಇರುತ್ತೆ, ನಮ್ಗೆ ಸ್ವಲ್ಪ ಕೆಲವೊಂದು ಟೈಮ್ ಕನ್ಫ್ಯೂಷನ್ ಕೊಟ್ಟಿರ್ತಾನೆ, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ನೋಡಿ ಅದೇ ಥರ ಪ್ರಾಬ್ಲಮ್ ಏನಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನಿದೆ? ಸೊ YCS KY ಇದೆ. ಸೊ ನಮಗೆ ನಿಯರ್ ಬೈ ಇರೋದು ನೋಡಬೇಕು. Y ಇದೆ ಎಷ್ಟಿದೆ? 25 ನಂಬರ್ ಇದೆ. ಸೊ YCS 25, 3, 19. ಸೊ ಇಲ್ಲಿ ಕಂಪೇರ್ ಮಾಡಿ, ಮತ್ತು ಇದರ ನೆಕ್ಸ್ಟ್ ಟರ್ಮ್ ಬರುತ್ತೆ. ಸೊ ಅದೇ ಥರ WAQ ನಂಬರ್ ಎಷ್ಟಿದೆ? 23, 1, 17, ಕರೆಕ್ಟ್ ಅಲ್ಲ? ಸೊ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ? -2. ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ? -2. ಇಲ್ಲಿಗೆ -2 ಡಿಫ್ರೆನ್ಸ್ ಆಗಿದೆ. ಆದ್ದರಿಂದ ಎಲ್ಲ ಕಡೆ -2 ಅಂದರೆ ಇದರಲ್ಲೂ -2 ಡಿಫ್ರೆನ್ಸ್ ಮಾಡಬೇಕು. ಸೊ 23 ಅಲ್ಲಿ -2 ಡಿಫ್ರೆನ್ಸ್ ಮಾಡಿದ್ರೆ 21 ಅಂದರೆ ಯಾವುದು? U ಅಂತ. ಸೊ U ಎಲ್ಲೆಲ್ಲಿದೆ? ಸೊ ಇಲ್ಲಿ ಇಲ್ಲ, ಸೊ ಇವೆರಡರಲ್ಲಿದೆ. ಸೊ ಇದರಲ್ಲಿ ಸೆಕೆಂಡ್ ಟರ್ಮ್ ಯಾವುದಾದ್ರೂ ಒಂದು ಕಂಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಇದರಲ್ಲಿ 1 ಅಲ್ಲಿ -2 ತೆಗಿಬೇಕು. ಈಗ Z ಇದೆ, A ಇದೆ, B ಇದೆ, ಇದು 1 ಇದೆ, ಕರೆಕ್ಟ್ ಅಲ್ಲ? ಇದರಲ್ಲಿ -2 ತೆಗಿಬೇಕಂದ್ರೆ ಅರ್ಥ ಏನು? ಇದು -2 ತೆಗಿಬೇಕಂದ್ರೆ ಇಲ್ಲಿ 1 ತೆಗೆದ್ರೆ Z ಬಂತು, ಇನ್ನೊಂದು ತೆಗೆದ್ರೆ Y ಬಂತು. ಆದ್ದರಿಂದ ಸೊ Y, ಇನ್ನೊಂದು -2 ತೆಗೆದ್ರೆ ಏನಾಗುತ್ತೆ? Y ಅಂತ. ಸೊ ಆದ್ದರಿಂದ ಯಾವ ಆಪ್ಷನಲ್ಲಿ Y ಇದೆ? UY ಅಂತ. ಸೊ ಫಸ್ಟ್ ಈ ಆಪ್ಷನಲ್ಲಿ ರೈಟ್ ಇದೆ, ಆದ್ದರಿಂದ A ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಇನ್ನೊಂದು ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? JUO UFZ FQK ಮತ್ತು ಈ ರೀತಿ ಇದೆ. ಸೊ ನಮಗೆ ಇಲ್ಲಿ ನಿಯರ್ ಬೈ ಟರ್ಮ್ ನೋಡ್ಬೇಕಂತ ಹೇಳಿದ್ದೆ.
ಯು ಓ ಜೆದು ಎಷ್ಟಿದೆ 10, ಯುದು 21, ಯು ವೈ ಓದು 15. ಅದೇ ಥರ ಇಲ್ಲಿ ನೋಡಿ ನಮಗೆ ಇದು ಮತ್ತು ಇದು ಕಂಪೇರ್ ಮಾಡಿ, ಮತ್ತು ಇದು ಮತ್ತು ಇದು ಕಂಪೇರ್ ಮಾಡಿ. ನಮಗೆ ಇದು ಮತ್ತು ಇದು ಸೆಕೆಂಡ್ ಮತ್ತು ಫೋರ್ತ್ ಟರ್ಮ್ ಕಂಪೇರ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಫಸ್ಟು ಥರ್ಡ್ ಇದೆ. ಆದರೆ ಬೆಸ ಸಂಖ್ಯೆಯಲ್ಲಿ ಅವನು ಸೀರೀಸ್ ಕೊಟ್ಟಿದ್ದಾನೆ, ಅದಕ್ಕೆ 1 3 ಇದೆ, 3 ಆದಮೇಲೆ 5 ಸೀರೀಸ್ ಕಂಡುಹಿಡ್ಬೇಕು ನಾವು. ಸೊ ಎಫ್ ಕ್ಯೂ ಕೆ ಅಂತ. ಎಫ್ದು ಎಷ್ಟಿದೆ ನಂಬರ್ 6, ಕ್ಯೂದು 17, ಕೆದು 11 ಅಂತ. ಸೊ 10 ಇದೆ, ಇಲ್ಲಿ 6 ಇದೆ, ಎಷ್ಟು ಡಿಫ್ರೆನ್ಸ್ ಆಗಿದೆ? -4 ಡಿಫ್ರೆನ್ಸ್ ಆಗಿದೆ. 21 ಇದೆ, ಇಲ್ಲಿ 17 ಇದೆ, -4 ಡಿಫ್ರೆನ್ಸ್. ಅದೇ ಥರ ಇಲ್ಲಿ 15 ಇದೆ, ಇಲ್ಲಿ 11 ಇದೆ ಅಂದ್ರೆ -4 ಡಿಫ್ರೆನ್ಸ್. ಆದ್ದರಿಂದ ಇದರಲ್ಲೇನು -4 ಮಾಡಿದಾಗ ನಮಗೇನು ಬರುತ್ತೆ? 6ಅಲ್ಲಿ -4 ತೆಗೆದ್ರೆ 2 ಅಂದ್ರೇನು? ಬಿ ಅಂತ. ಬಿ ಯಾವ್ಯಾವ ಆಪ್ಷನಲ್ಲಿ ಸೊ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆನಾ? ಕರೆಕ್ಟಾ? ಎಲ್ಲ ಕಡೆ ಇದೆ. ಸೊ ಅದೇ ಥರ 17ಅಲ್ಲಿ -4 ತೆಗೆದ್ರೆ ಎಷ್ಟಾಗುತ್ತೆ? 13 ಅಂತ ಆಗುತ್ತೆ. 13 ಅಂದ್ರೇನು? ಎಮ್ ಅಂತ. ಸೊ ಬಿ ಎಮ್ ಎಲ್ಲೆಲ್ಲಿದೆ? ಸೊ ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಸೊ ಆದ್ದರಿಂದ ಎ ಆಪ್ಷನ್ ಇದೆ ರೈಟ್ ಆನ್ಸರ್. ಸೊ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಬಂತು ನಿಮಗೆ. ಇದೇ ಥರ ಮಾಡೋದು ಆಲ್ಫಾಬೆಟ್ ಸೀರೀಸಲ್ಲಿ. ದೊಡ್ಡದು ಸೊ ಪ್ರಾಬ್ಲಮ್ ಇಲ್ಲ, ಕಾಂಪ್ಲಿಕೇಟ್ ಇಲ್ಲ. ನೀವಿನ್ನು ರೀಸನಿಂಗಲ್ಲಿ ಈಸಿ ನೋಡ್ಕೊಂಡೆ ಮಾಡ್ಬೋದು. ಬಟ್ ಆಪ್ಟಿಟ್ಯೂಡಲ್ಲಿ ನಿಮಗೆ ಕೆಲವೊಂದು ಟ್ರಿಕ್ಸ್ ಗೊತ್ತಿರಬೇಕಾಗುತ್ತೆ, ಮಾತ್ರ ಅಲ್ಲಿ ಸೊಲ್ಯೂಷನ್ ಬರುತ್ತೆ. ರೀಸನಿಂಗಲ್ಲಿ ನೀವು ವಿತಿನ್ ಟೈಮಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಈಸಿಯೆಸ್ಟು ಸಿಲೆಬಸ್ ಅಂದರೆ ರೀಸನಿಂಗ್ ಇದೆ. ನೆಕ್ಸ್ಟ್ ನೋಡಿ. ಸೊ ಅದೇ ಥರ ಇನ್ನೊಂದು ಏನಿದೆ? ETE ಇದೆ, VOZ ಇದೆ, QJU ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ATE VOZ ಈ ಥರ ಇದೆ, ಕರೆಕ್ಟಲ್ಲ? ಸೊ ಫಸ್ಟ್ ಇದು ನೋಡಿ, ಇಲ್ಲಿ 125, ಇದು 22, ಸೊ 15, 26 ಇದೆ, ಕರೆಕ್ಟಲ್ಲ? ಸೊ ಇಲ್ಲಿ 1 ಇದೆ, ಇಲ್ಲಿ 22 ಇದೆ. ಎಷ್ಟು ಡಿಫ್ರೆನ್ಸ್ ಆಗಿರ್ಬೋದು ಇಲ್ಲಿ? ಸೊ ಇಲ್ಲಿ +21 ಕೂಡಿಸಿದಾಗ ಮಾತ್ರ 22 ಬರುತ್ತೆ, ಕರೆಕ್ಟಲ್ಲ? ಸೊ ಅದೇ ಥರ ಇಲ್ಲಿ ನೋಡಿ, 20 ಇದೆ, ಇಲ್ಲಿ 15 ಇದೆ, -5 ಡಿಫ್ರೆನ್ಸ್. ಅದೇ ಥರ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ? -5. ನೆಕ್ಸ್ಟ್ ಮಾಡಿ ನೋಡಿ, ಸೀರೀಸ್ ಬಂದರೆ ಇದು ಓಕೆ ಅಂತ. 22 ಅಲ್ಲಿ 21 ಕೂಡಿಸ್ಬೇಕು. ಸೊ 47 ಅಲ್ಲಿ 27 ತೆಗೀರಿ ಅಂದರೆ ಎಷ್ಟಾಗುತ್ತೆ? 20. ಸೊ 20 ಯಾವುದಿದೆ? ಸೊ ಈ ಸೀರೀಸ್ ತಪ್ಪು, ನಾವು ಹಿಂಗೆ ತೊಗೊಂಡಿದ್ದು ತಪ್ಪಂತ. ಆ್ಯಕ್ಚುಲಿ ಅದಕ್ಕೆ ಜಂಪ್ ಮಾಡಿ ತೊಗೊಂಡು ಹೇಳಿದ್ದೆ ನಾನು. ಕೆಲವೊಂದು ಸಲ ನಾವು ಈ ಮಾಡಿದಾಗ ತಪ್ಪಾಗುತ್ತೆ ಅದು. ಅದಕ್ಕೆ ಸೀರೀಸ್ನ ನೀವು ಟ್ರೈ ಮಾಡ್ಬೋದು, ಬೇಕಿದೆ ಟ್ರೈ ಮಾಡಿದ್ಮೇಲೆ ಆಮೇಲೆ ಜಂಪ್ ಮಾಡಿ ತೊಗೋಬೇಕು. ಇಲ್ಸು ಸೊ ETE ಇಂದ ಇದಕ್ಕೆ ತೊಗೋಬೇಕು, ಆಮೇಲೆ ಇದಕ್ಕೆ ತೊಗೋಬೇಕು. ಸೊ ETE ಅದಕ್ಕೆ QJU. ಸೊ 125, 17, 10, 21. ಸೊ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? +16 ಡಿಫ್ರೆನ್ಸ್ ಆಗಿದೆ. ಸೊ ಇದರಲ್ಲಿ +16 ಕೂಡಿಸಿ, 17 + 16 ಎಷ್ಟಾಗುತ್ತೆ? 33. 33ರಲ್ಲಿ 27 ತೆಗೆದ್ರೆ ಎಷ್ಟಾಗುತ್ತೆ? ಸೊ 6 ನಂಬರ್. 6 ಯಾವುದಿದೆ? ಎಫ್ದಿದೆ ಅಂದರೆ ಇದು ಬರ್ತಾ ಇಲ್ಲ. 1 ನಿಮಿಷ. ಇಲ್ಲಿ ಈ ನಾರ್ಮಲಾಗಿ ಸೀರೀಸ್ ಕೊಟ್ಟಿಲ್ಲ, ಅವನು ಆಪೋಸಿಟಲ್ಲಿ ಕೊಟ್ಟಿದ್ದಾನೆ. ನಾನು ನಿಮ್ಗೆ ಹೇಳಿದ್ದೆ ಕೆಲವೊಂದು ಟೈಮಲ್ಲಿ ಸೀರೀಸಲ್ಲಿ ಆಪೋಸಿಟಲ್ಲಿನೂ ಕೇಳ್ತಾನೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಆಪೋಸಿಟ್ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸೊಲ್ಯೂಷನ್ ಸಿಗ್ಬಿಡುತ್ತೆ, ಕರೆಕ್ಟಲ್ಲ? ನೋಡಿ ಇಲ್ಲಿ ಏನಿದೆ ಆಪೋಸಿಟಲ್ಲಿ ಬರುತ್ತಾ ನೋಡಿ, ಎದು Z ಇದೆ, ಕರೆಕ್ಟಲ್ಲ? ಓಕೆ, 1 ನಿಮಿಷ. ಕೆಲವೊಂದು ಟೈಮು ಇದೇನಿದು ಹೆಂಗೆ ಬರ್ತಾ ಇದ್ದಾರ? ಸೊ VOZ. ಸೊ ಎದು Z ಇದೆ ಆಪೋಸಿಟ್, ಇದು V ಆಪೋಸಿಟ್ ಇದೆ, Tದು 15 ಇದೆ, ಇಲ್ಲಿ -5 ಆಗಿದೆ, ಇಲ್ಲಿ -5 ಆಗಿದೆ, ಕರೆಕ್ಟಲ್ಲ? ಅದೇ ಥರ ಇಲ್ಲಿ ನೋಡಿ, ಇಲ್ಲಿ -5 ಆಗಿದೆ. ಓಕೆ, ಇದು -5 ಅಂದರೆ ಇದು -5 ಮಾಡಿದ್ರೆ ಏನಾಗುತ್ತೆ? ಸೊ ಅಲ್ಲಿ -5 GZ 2 ಆಪ್ಷನಲ್ಲಿದೆ. ಸೊ 3 ಆಪ್ಷನ್ಸಲ್ಲಿದೆ, ನೋಡ್ಬೇಕಿಲ್ಲಿ ಏನು ಬರುತ್ತೆ ಅಂತ. ಸೊ ಇಲ್ಲಿ ಇದು ಮತ್ತು ಎದು ಆಪೋಸಿಟ್ ಆಯಿತು. ಓಕೆ, ಅದೇ ಥರ ಮಿಡ್ಲ್ ಟರ್ಮಲ್ಲಿ ಮೈನಸ್ ಮಾಡ್ಕೊತ ಹೋಗಿದ್ದಾನೆ, 20, 15. ಸೊ ಅದೇ ಥರ QJU LEP ಅಂತ, QJU LEP. ಸೊ ಇಲ್ಲಿ 10 ಇದೆ, ಇಲ್ಲಿ 5 ಇದೆ, ಇಲ್ಲಿ ಮೈನಸ್ ಮಾಡ್ಕೊಂಡು ಹೋಗಿದ್ದಾನೆ. PQ ಆಗಬೇಕಿತ್ತು ಆಪೋಸಿಟ್, ಅಂದರೆ ಇಲ್ಲಿ ತಪ್ಪಾಗಿದೆ, ಇಲ್ಲಿ ಬರಲ್ಲ.
ಇಲ್ಲಿ 17 ಇದೆ, ಇಲ್ಲಿ 12 ಇದೆ, ಅಂದರೆ ಇಲ್ಲಿ -5 ಆಗಿದೆ. ಇಲ್ಲಿ 21 ಇದೆ, ಇಲ್ಲಿ 16 ಇದೆ, ಮತ್ತು -5. ಓಹೋ ಹೋ 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 -5 ಸೀರೀಸ್ ಯೂಸ್ ಮಾಡಿದ್ದೀನಿ. ಕರೆಕ್ಟ್. ಅಂದರೆ ಎಲ್ ಇ ಪಿ ಅಲ್ಲಿ ಮತ್ತೆ 12 ಅಲ್ಲಿ ಮತ್ತೆ -5 ಮಾಡಿದರೆ ಏನಾಗುತ್ತೆ 7 ಆಗುತ್ತೆ. 7 ಅಂದರೆ ಏನು ಜಿ ಅಂತ. ಸೊ ಜಿ ಎಲ್ಲ ಕಡೆ ಇದೆ. ಇದರಲ್ಲಿ ಮತ್ತೆ -5 ಮಾಡಿದರೆ ಜೆಡ್. ಸೊ ಜಿ ಜೆಡ್ ಎಲ್ಲೆಲ್ಲಿದೆ, ಇಲ್ಲೆಲ್ಲಿದೆ. 16 ಅಲ್ಲಿ -5 ಮಾಡಿದರೆ ಮತ್ತೆ 11 ಬರುತ್ತೆ. 16 ಅಲ್ಲಿ -5 ಅಂದರೆ 16 ಸಾರಿ -5 ಅಲ್ಲ, -5 11 ಅಂದರೆ ಕೆ. ಸೊ ಜಿ ಜೆಡ್ ಕೆ ಅಲ್ಲಿ ಬರ್ತಲ್ಲ, ಅದೇ ರೈಟ್ ಆನ್ಸರ್ ಆಗುತ್ತೆ. ಆದ್ದರಿಂದ ಇದು ಅಪೋಸಿಟ್ ಅಲ್ಲ, ಆ್ಯಕ್ಚುಲಿ ಅದು ಅಪೋಸಿಟ್ ಅಲ್ಲ. ನಾ ಆ್ಯಕ್ಚುಲಿ ಅಪೋಸಿಟ್ ಅನ್ಕೊಬಿಟ್ಟಿದ್ದೆ. ಅದು -5 ಸೀರೀಸ್ನ ಬಳಸ್ಕೊಂಡು ಮಾಡಿದಾನೆ ಅಷ್ಟೇ. ಕಂಟಿನ್ಯೂಸ್ ಸೀರೀಸು -5 ಸೀರೀಸ್ನ ಮಾಡ್ಕೊಂಡು ಬಳಸಿದಾನೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ನಿಮ್ಗೆ ಇನ್ನೊಂದ್ಸರಿ ಬರ್ದು ತೋರಿಸ್ತೇನೆ. -5 ಸೀರೀಸ್ ಬಳಸಿದ್ದಾನೆ. ಸೊ ನೋಡಿ ಇಲ್ಲಿ ಏನಿದೆ, ATE VOZ 1 25 ಇದೆ, 22 ಇದೆ, 15 ಇದೆ, 26 ಇದೆ. ಸೊ 1ನಲ್ಲಿ ಇದು, ಸೊ ಇಲ್ಲಿ X Y Z ಸಮಥಿಂಗ್ A ಅಂತಿದೆ, ಕರೆಕ್ಟ್ ಅಲ್ಲ? ಸೊ ಹಿಂಗಿದ್ದಾಗ ಇಲ್ಲಿ ಏನಿರುತ್ತೆ W, ಇಲ್ಲಿ V ಇರುತ್ತೆ. ಸೊ ಇಲ್ಲಿ -5 ಮಾಡಿದ್ರೆ ನಮಗೆ ಏನಿರುತ್ತೆ V ಬರುತ್ತೆ. ಇಲ್ಲಿ ನೋಡಿ 1 2 3 4 5 ಮೈನಸ್ ಮಾಡಿದಾಗ ನಮಗೆ V ಬರುತ್ತಲ್ಲ, ಅದಕ್ಕೆ -5, ಇದು -5, ಇದು -5, ಇದು -5 ಮಾಡ್ಕೊಂತ ಹೋದಾಗ ನಮಗೆ ಕಂಟಿನ್ಯೂ ಸೀರೀಸ್ ಬರುತ್ತೆ. ಇದು -5 ಮಾಡಬೇಕು, ಇದು -5, ಇದು -5, ಇದು -5 ಮಾಡಿದಾಗ ನಮಗೆ GZ ಕೆ ಆನ್ಸರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಕೆಲವೊಂದು ಟೈಮ್ ಸ್ಕಿಪ್ಪು ಕೊಡಲ್ಲ, ಕೆಲವೊಂದು ಟೈಮ್ 1 by 1 ಸೀರೀಸ್ ಕೊಟ್ಬಿಟ್ಟಿರ್ತಾನೆ, ಕೆಲವೊಂದು ಟೈಮ್ ಸ್ಕಿಪ್ಪಲ್ಲಿ ಕೊಟ್ಟರೆ. ಆ್ಯಕ್ಚುಲಿ ನಾನು ಸ್ಕಿಪ್ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಆಗಿದ್ದೆ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ನೆಕ್ಸ್ಟ್ ಏನಿದೆ ಪ್ರಾಬ್ಲಮಲ್ಲಿ. ಸೊ ಇಲ್ಲಿ ಯಾವ ಥರ ಇದೆ ಇಲ್ಲಿ ನೆಕ್ಸ್ಟಲ್ಲಿ DKC ZGY ಅಂತಿದೆ. ಡಿ ಇದು ಎಷ್ಟಿದೆ ನಂಬರ್ 4 ಇದೆ, ಕೆ ಇದು 11, ಸಿ ಇದು 3, Z ಇದು 26, G ಇದು 7, Y ಇದು 25 ಇದೆ, ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ, -4 ಡಿಫ್ರೆನ್ಸ್ ಆಗಿದೆ. ಇಲ್ಲಿ ಎಷ್ಟಾಗಿದೆ -4, ಇಲ್ಲಿ -4 ಡಿಫ್ರೆನ್ಸ್ ಆಗಿದೆ. ಸೊ ಎಲ್ಲ ಕಡೆ -4 ಡಿಫ್ರೆನ್ಸ್ ಆಗಿದೆಯಲ್ಲ, ಅದಕ್ಕೆ ಇದರಲ್ಲಿ ನಾವು ZGY -4 ಡಿಫ್ರೆನ್ಸ್ ಮಾಡಿದರೆ, ಇದರಲ್ಲಿ -4, ಇದರಲ್ಲಿ -4, ಇದರಲ್ಲಿ -4 ಮಾಡಿದರೆ 26 -4 ಮಾಡಿದರೆ 22 ಅಂದರೆ ವಿ ಎಲ್ಲಿದೆ, ಇಲ್ಲಿ ಇಲ್ಲ. ಸೊ ಎಲ್ಲ ಕಡೆ ಇದೆ. ಸೊ ನಮ್ಗೆ ಇವೆರಡು ಕಾಮನ್ ಇದೆ, ಅಂದರೆ ನಾವು ಇದು ಕಂಡುಹಿಡಬೇಕಲ್ಲ, ಡೈರೆಕ್ಟಾಗಿ ಲಾಸ್ಟ್ ಟರ್ಮ್ ಕಂಡುಹಿಡ್ಕೊಂಬಿಡಿ. ಲಾಸ್ಟ್ ಟರ್ಮಲ್ಲಿ ಏನಿದೆ, ಲಾಸ್ಟ್ ಟರ್ಮಲ್ಲಿ 25 ಅಲ್ಲಿ 4 ತೆಗೆದ್ರೆ 21 ಅಂದರೆ ಯು ಎಲ್ಲೆಲ್ಲಿದೆ, ಇಲ್ಲೇ ಇದೆ, ಇಲ್ಲಿದೆ. ಸೊ ಇದು ಬರಲ್ಲ ಆದ್ದರಿಂದ. ಸೊ ನೆಕ್ಸ್ಟ್ ಟರ್ಮ್ 7 ಅಲ್ಲಿ 4 ತೆಗೀರಿ, 7 ಅಲ್ಲಿ 4 ತೆಗೆದ್ರೆ 3 ಅಂದರೆ ಏನು ಸಿ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ನಂಬರ್ ಯಾವುದು, VCU ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ಅದೇ ಥರ. ಸೊ LRY ಇದೆ, LRYSQA ಇದೆ. ಸೊ ಅದೇ ಥರ ನೆಕ್ಸ್ಟ್ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಇದು 12, ಇದು 18, ಇದು 25, ಇದು 19, ಇದು 17, ಇದು 1. ಸೊ ಇಲ್ಲಿ 12 ಇದೆ, ಇಲ್ಲಿ 19 ಇದೆ, ಎಷ್ಟು ಪ್ಲಸ್ ಆಗಿದೆ, 7 ಪ್ಲಸ್ ಆಗಿದೆ. ಇಲ್ಲಿ 18 ಇದೆ, ಇಲ್ಲಿ 17 ಇದೆ, -1 ಆಗಿದೆ. 25 ಇದೆ, ಇಲ್ಲಿ 1 ಇದೆ, ಅಂದರೆ +2 ಆಗಿದೆ ಅಂತ ಅರ್ಥ. ಸೊ 7 ಇದೆ ಅಲ್ಲ, ಇಲ್ಲಿ 19 ಅಲ್ಲಿ 7 ಕೂಡಿಸಿದ್ರೆ ಎಷ್ಟಾಗುತ್ತೆ, 26 ಯಾವುದು, Z ಇಲ್ಲಿ ಬಂದಿದ್ದಾನ, ಇಲ್ಲಿ ಇದೆ, Z ಬಂದಿದೆ ಇಲ್ಲಿ. ಅದೇ ಥರ -1, 17 ಅಲ್ಲಿ -1 ತೆಗೆದ್ರೆ 16 ಅಂದರೆ P ಅಂತ, P ಬಂದಿದ್ದಾನ, S ಇದೆ. ಅದೇ ಥರ 1 ಅಲ್ಲಿ +2 ಕೂಡಿಸಿದ್ರೆ 3 ಅಂದ್ರೆ C ಬಂದಿದ್ದಾನ, S ಇದೆ. ಇದರಲ್ಲಿ ಮತ್ತೆ ನಾವು ಸೇಮ್ +7 ಕೂಡಿಸ್ಬೇಕು. 7 ಕೂಡಿಸಿದ್ರೆ Z ಅಲ್ಲಿ +7 ಕೂಡಿಸಿದ್ರೆ ಏನಾಗುತ್ತೆ, G ಬರುತ್ತೆ. G ಎಲ್ಲೆಲ್ಲಿದೆ, ಇಲ್ಲಿ ಇಲ್ಲ. ಸೊ ಎಲ್ಲ ಇಲ್ಲೂ ಇಲ್ಲ, 2 ಆಪ್ಷನ್ ಇದೆ. ಸೊ ಜಿಒ ಸೇಮ್ ಇದೆ. ನಮ್ಗೆ ಲಾಸ್ಟ್ ಟರ್ಮ್ ಕಂಡುಬಿಟ್ರೆ ಆಯಿತು. ಸೊ ಲಾಸ್ಟ್ ಟರ್ಮ್ ಏನಿದೆ, +2 ಮಾಡಬೇಕು. ಸೊ ಲಾಸ್ಟ್ ಟರ್ಮ್ ಅಲ್ಲಿ +2, ಸಿ ಅಲ್ಲಿ +2 ಮಾಡಿದ್ರೆ ನಂತರ 5 ಆಗುತ್ತೆ. 5 ಅಂದ್ರೇನು, ಇ ಅಂತ. ಇ ಯಾವುದೆಲ್ಲ ಆಪ್ಷನ್ ಇದೆ, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ತಪ್ಪಾಗುತ್ತೆ. ಸೊ ಈ ಥರ ನೀವು ಮಾಡಬೇಕು. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್. ಸೊ ನಿಮ್ಮ ಪ್ರಾಬ್ಲಮ್ಸ್ಗಳು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಯಾವ ಪ್ರಾಬ್ಲಮಲ್ಲಿ ಡೌಟ್ ಬಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಿದ್ರೆ ಅದು ಡಿಸ್ಕಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಅಲ್ಲಿ ಏನಿದೆ, UNO ಇದೆ, UNA. ಅದೇ ಥರ OH
ಯು ಅಂತ. ಯು ಅಂದ್ರೇನು 21, ಎನ್ ಅಂದ್ರೇನು 14, ಎ ಅಂದ್ರೇನು 1, 15, A2 21. ಸೊ 21 ಅಲ್ಲಿ 15 ಇದೆ ಅಂದ್ರೆ ಎಷ್ಟು ಮೈನಸ್ ಆಗಿದೆ, -6 ಅಂತ. 14 ಅಲ್ಲಿ 8 ಆಗಿದೆ ಅಂದ್ರೆ -6. ಸೊ ಇದು -6 ಡಿಫ್ರೆನ್ಸ್ ಆಗಿದೆ. ಎಲ್ಲ ಕಡೆ -6 ಇದ್ರೆ ಸೊ ಇಲ್ಲಿನೂ -6, ಇಲ್ಲಿನೂ -6, ಇಲ್ಲಿನೂ -6 ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇದಕ್ಕೆ -6 ಮಾಡಿಬಿಡಿ. ಸೊ CBI, ಸಿ ಅಂದ್ರೇನು 3, 22, 9. ಸೊ -6, -6, -6. 3 ಅಲ್ಲಿ -6 ಮಾಡಬೇಕು ಅಂದ್ರೆ ಫಸ್ಟ್ ನೀವೇನು ಮಾಡಬೇಕು, 3 ತೆಗೆದುಬಿಡಿ. ಸೊ ಇಲ್ಲಿ ನೋಡಿ ABC ಇದೆ, ಇಲ್ಲಿ Z ಇದೆ, Y ಇದೆ, X ಇದೆ, XYZ ಅಂತ. ಸೊ W ಇದೆ. ಸೊ 3 ತೆಗಿಬೇಕಂದ್ರೆ ಫಸ್ಟ್ ಈ 3 ತೆಗೆದ್ರೆ Z ಬರುತ್ತೆ, ಆಮೇಲೆ ಇನ್ನೂ 3 ತೆಗೆದ್ರೆ ಏನಾಗುತ್ತೆ, ಆಮೇಲೆ W ಬರುತ್ತೆ. ಆದ್ದರಿಂದ W ಬರುತ್ತೆ. ಇಲ್ಲಿ 3 ಅಲ್ಲಿ -6 ತೆಗೆದ್ರೆ W. ಅದೇ ಥರ 22 ಅಲ್ಲಿ -6 ತೆಗಿಬೇಕು. -6 ತೆಗೆದ್ರೆ ಎಷ್ಟಾಗುತ್ತೆ, ಸೊ 16 ಆಗುತ್ತೆ. 16 ಅದ್ರೂ P ಅಂತ. ಸೊ P ಎಲ್ಲೆಲ್ಲಿದೆ, ಸೊ ಇಲ್ಲಿದೆ, ಇಲ್ಲಿದೆ. ಸೊ ಇದು ತಪ್ಪು. ಅದೇ ಥರ 9 ಅಲ್ಲಿ 6 ತೆಗೆದ್ರೆ ಎಷ್ಟು, 3 ಅಂದ್ರೆ C, WPC ಎಲ್ಲೆಲ್ಲಿ ಬರುತ್ತೆ, ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸ್ ಲಾಸ್ಟ್ ಪ್ರಾಬ್ಲಮ್. ಸೊ ನಾನು ಇದರದ್ದು ಪಾರ್ಟ್ 2 ಸೀರೀಸ್ ತರ್ತೀನಿ. ಪಾರ್ಟ್ 2 ಅಲ್ಲಿ ಇನ್ನೂ ಯಾವ ಥರ ಕ್ವಶನ್ಸ್ ನಾನು ಇಂಪ್ರೂವ್ಮೆಂಟ್ ತರ್ತೀನಿ ಅಂತ. ಸೊ ಕೆಲವೊಂದು ಟೈಮ್ ಸೊ ನಿಮಗೆ ಪಾರ್ಟ್ 2 ಅಲ್ಲಿ ಏನು ಹೇಳ್ತೀನಿ ಅಂದರೆ ಮಿಕ್ಸ್ಡ್ ಸೀರೀಸ್ ಕೇಳ್ತಾನೆ ಕೆಲವೊಂದು ಟೈಮ್. ಮಿಕ್ಸ್ಡ್ ಸೀರೀಸ್ ಅಂದ್ರೆ ಏನು, ಮಿಕ್ಸ್ಡ್ ಸೀರೀಸ್ ಅಂತ. ಮಿಕ್ಸ್ಡ್ ಸೀರೀಸ್ ನೀವು ನಾಳೆ ಬೇಕಿದ್ರೆ ಕ್ಲಾಸ್ ನೋಡಿ. ಮಿಕ್ಸ್ಡ್ ಸೀರೀಸ್ ಅಂದ್ರೆ ಸೇಮ್ ಇದೇ ಥರನೇ. ಈಗ GMR ಕೊಟ್ಟು ಸಮಥಿಂಗ್ ಒಂದು ನಂಬರ್ ಕೊಟ್ಟಿರ್ತಾನೆ. ನಂಬರ್ ಕೊಟ್ಟು ಸೇಮ್ ಅದೇ ಥರ AZL ಅಂತ ಕೊಟ್ಟು ಇನ್ನೊಂದು 6 ಅಂತ ಕೊಟ್ಟಿರ್ತಾನೆ. ಸೊ ನಮಗೆ ಸೇಮ್ ಇದನ್ನು ಆಲ್ಫಾಬೆಟ್ ಕಂಡುಹಿಡಿತೀವಿ, ಅದ್ರ ಜೊತೆಗೆ ನಂಬರಿಂಗ್ ಹೆಂಗೆ ಬಂತು ಅದನ್ನು ಕಂಡುಹಿಡಬೇಕು. ಸೊ 3 8 6 ಅಂತ ಈ ಥರ ಕಂಡುಹಿಡಬೇಕು ನಾವು. ಅಥವಾ 3 + 3 ಆಗಿರ್ಬೋದು, 3 × 2 ಆಗಿರ್ಬೋದು, ಈ ಥರ. ಸೊ ಪಾರ್ಟ್ 2 ಸೀರೀಸಲ್ಲಿ ಅಂಥ ಪ್ರಾಬ್ಲಮ್ಸ್ ನಾನು ನಿಮಗೆ ಮಾಡಿಸ್ತೇನೆ. ಸೊ ಇದು ಪಾರ್ಟ್ 1 ರಿಲೇಟೆಡ್ ಇರೋವಂಥದ್ದು. ಪಾರ್ಟ್ 1 ರಿಲೇಟೆಡ್ ಇವತ್ತು ಲಾಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ. ಸೊ ಒಂದು ನಿಮಿಷ. ಸಾರಿ, ಒಂದು ಕಾಲ್ ಬಂದಿತ್ತು. ಸೊ ಇವತ್ತಿನ ಲಾಸ್ಟ್ ಪ್ರಾಬ್ಲಮ್ ನೋಡೋಣ ಏನಿದೆ ಅಂತ. ಸೊ ಲಾಸ್ಟ್ ಪ್ರಾಬ್ಲಮ್ ಏನಿದೆ, GMR. ಸೊ AZL. G ಅಂದ್ರೇನು 7, 13, 18, 1, 7, 12 ಅಂತ. ಸೊ ಇಲ್ಲಿ ನೋಡಿ 7 ಇದೆ ಮತ್ತು ಇಲ್ಲಿ 1 ಇದೆ. ಸೊ ಎಷ್ಟು -6 ಡಿಫ್ರೆನ್ಸ್ ಆಗಿದೆ. ಇಲ್ಲಿ -6 ಡಿಫ್ರೆನ್ಸ್, ಇಲ್ಲಿ -6 ಡಿಫ್ರೆನ್ಸ್. ಸೊ ಎಲ್ಲ ಕಡೆ ಈ ಸೀರೀಸಲ್ಲಿ ಎಲ್ಲ ಕಡೆ -6 ಸೊ ಡಿಫ್ರೆನ್ಸ್ ಆಗಿದೆ. ಸೊ ಇದಕ್ಕೆ ಡೈರೆಕ್ಟಾಗಿ ಕಂಡುಹಿಡ್ಕೊಂಬಿಡಿ. O ಅಲ್ಲಿ -6 ತೆಗಿರಿ. ಸೊ OUZ 15, 21, 26. ಸೊ -6 ತೆಗೆದ್ರೆ ಎಷ್ಟಾಗುತ್ತೆ, ಸೊ 9 ಆಗುತ್ತೆ. 9 ಅಂದ್ರೇನು I ಅಂತ. ಸೊ ಇಲ್ಲಿ ಇದನ್ನ ಇಲ್ಲ, ಸ್ಟಾರ್ಟಿಂಗಲ್ಲಿ ಇಲ್ಲಿ ಇದನ್ನ ಇಲ್ಲ. ಸೊ IOT ಆಗಿರ್ತಿಲ್ಲ ಅಂದ್ರೆ ITO ಆಗಿರ್ತಾರೆ. IOT ಅಂದರೆ ನಾವು ಯಾವ್ದಾದ್ರು ಒಂದು ಸೆಕೆಂಡ್ ಅಥವಾ ಥರ್ಡ್ ಟರ್ಮ್ ಕಂಡುಹಿಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಇದರಲ್ಲಿ ಮತ್ತೆ -6 ತೆಗಿರಿ. 21 ಅಲ್ಲಿ -6 ತೆಗೆದ್ರೆ 15 ಅಂದ್ರೇನು O ಅಂತ. O ಅಂದ್ರೇನೆ IOT ಅಂತ. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ ಇಷ್ಟು ಬಂದ್ಬಿಟ್ಟು ನಿಮಗೆ ಆಲ್ಫಾಬೆಟ್ ಸೀರೀಸಲ್ಲಿ ಇರುವಂಥದ್ದು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಪಾರ್ಟ್ 1 ಕ್ಲಾಸ್. ಇದರದ್ದು ಸೆಕೆಂಡ್ ಪಾರ್ಟ್ ಬರುತ್ತೆ. ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಹೆಂಗೆ ಮಾಡಿದ್ರಲ್ಲ ಅದ್ರಾಗೆ ನಾವು ಆಲ್ಫಾಬೆಟ್ ಸೀರೀಸ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ವಿ. ಪಾರ್ಟ್ 2 ಅಲ್ಲಿ ಏನಿರುತ್ತೆ ಅಂದರೆ ಆಲ್ಫಾಬೆಟ್ ಸೀರೀಸ್ದೇ ಇರುತ್ತೆ, ಬಟ್ ಅದು ಮಿಕ್ಸ್ಡ್ ಸೀರೀಸ್ ಇರುತ್ತೆ. ಆಲ್ಫಾಬೆಟ್ ಸೀರೀಸ್ ಕ್ವಶನ್ಸೇ ಮಿಕ್ಸ್ಡ್ ಇರುತ್ತೆ, ಅಂದರೆ ನಂಬರು ಪ್ಲಸ್ ಆಲ್ಫಾಬೆಟ್ಸ್ ಇರುತ್ತೆ ಅಂತ ಅಷ್ಟೇ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಸೊ ಇದರದ್ದು ನೀವು ಕಾಮೆಂಟ್ಸ್ ಮಾಡಿ ಬಿಟ್ಟು ಆಮೇಲೆ ಕ್ಲಾಸ್ ಹೇಗಿತ್ತು ಅದ್ರ ರಿವ್ಯೂಸ್ನ ದಯವಿಟ್ಟು ಕೊಡಿ ನೀವು. ಯಾಕಂದರೆ ನೀವು ರಿವ್ಯೂಸ್ ಕೊಟ್ಟರೆ ನಮಗೆ ಕಾಮೆಂಟ್ಸು, ರಿವ್ಯೂಸು, ಲೈಕ್ಸ್ ಕೊಟ್ಟರೆ ನಮಗೆ ಒಂಥರ ಬೂಸ್ಟ್ ಆಫ್ ಸೀಕ್ರೆಟ್ ಎನರ್ಜಿ ಅಂತ ಹೇಗೆ ಅದು ಇರುತ್ತಲ್ಲ ಅದೇ ಥರ ನಮಗೆ ಎನರ್ಜಿ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ ಅಂತ. ನಾವು ಬೇರೆ ಥರ ಎಲ್ಲ ವಿಡಿಯೋಗಳನ್ನು ಮಾಡಬೇಕಾದ್ರೆ ನಮಗೆ ಒಂಥರ ಕರೇಜ್ ಅಂದರೆ ಲೈಕ್ ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ ಒಂಥರ ರಾಕೆಟಿಗೆ ಕೆಳಗಿಂದ, ಈಗ ಒಂದು ರಾಕೆಟ್ ಇರುತ್ತೆ, ಅದು ಕೆಳಗಿಂದ ಬೆಂಕಿ ಹತ್ತಿದ್ರೆ ಮಾತ್ರ ಅದು ಮೇಲೆ ಹಾರಕ್ಕೆ ಸಾಧ್ಯ. ಅಂದರೆ ಹಂಗಂತ ಹೇಳಿ ನಮ್ಗೆ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂಥರ ಏನಂದರೆ ಏನು ಹೇಳ್ಬೇಕು, ಹೆಂಗೆ ಹೇಳ್ಬೇಕು ಇದನ್ನು,
ಮೋಟಿವೇಶನ್ಸ್ ಅಂದರೆ ನೀವು ಕಾಮೆಂಟ್ ಲೈಕ್ಸ್ ಅವೆಲ್ಲ ಕೊಟ್ಟರೆ ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತಾ ಬೇರೆ ಥರ ಬೇರೆ ಬೇರೆ ಎಕ್ಸಾಮ್ಸ್ ರಿಲೇಟೆಡ್ ನಾವು ವೀಡಿಯೋಸ್ ಮಾಡೋ ಸಲುವಾಗಿ ಅಂತ. ಸೊ ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.